ಜಾತ್ಯತೀತ ಜನತಾದಳ ಪಕ್ಷಕ್ಕೆ ನಮ್ಮ ಏನು ಸ್ವಾಭಿಮಾನಿ ಜನತಾ ಪಕ್ಷ ಜಾತ್ಯತೀತ ಜನತಾದಳದಲ್ಲಿ ವಿಲೀನ ಮಾಡಬೇಕು ಅಂತ ನಾವೆಲ್ಲರೂ ಸುಮಾರು ಒಂದು 6 ತಿಂಗಳಿಂದ ನಮ್ಮೆಲ್ಲ ಹಿರಿಯ ಮುಖಂಡರು ಅಂದರೆ ನಮ್ಮ ಪಕ್ಷದ ಭಾಳ ಹಿರಿಯ ಮುಖಂಡರಾಗಿರುವಂಥ ಹನುಮಪ್ಪನವ್ರು ಇರ್ಬೋದು, ದೇವರಾಜ ರೆಡ್ಡಿ ಅವರು ಇರ್ಬೋದು, ಮೋಹನ್ ಅವರು ಇರ್ಬೋದು, ಸುಬ್ರಹ್ಮಣ್ಯ ರೆಡ್ಡಿ ಅವರು ಇರ್ಬೋದು, BR ಅವರು ಇರ್ಬೋದು, ಆ ಒಂದು ಸಾಲಿನಲ್ಲಿ ಬರುವಂಥ ಎಲ್ಲ ಮುಖಂಡರುಗಳೊಟ್ಟಿಗೆ ನಾವು ಮಾತನಾಡಿ ಒಂದು ಒಮ್ಮತದ ನಿರ್ಧಾರಕ್ಕೆ ನಾವು ಬಂದ್ವಿ. ತಾಲೂಕಿನಲ್ಲಿ ತಮಗೆಲ್ಲ ಗೊತ್ತಿದೆ, ಇವತ್ತು ಸ್ವತಂತ್ರವಾಗಿ ಪಕ್ಷವನ್ನು ಕಟ್ಟಿ ಬೆಳೆಸಬೇಕಾದ್ರೆ ತುಂಬ ಕಷ್ಟ ಇದೆ. ಸ್ವತಂತ್ರವಾಗಿ ಪಕ್ಷವನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ ಏನಿಲ್ಲ. ಆದರೆ ಚುನಾವಣೆಗಳ ಸಮಯದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಇವತ್ತು ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳಿಗೆ ನಿಂತಾಗ ಸೋಲಿಸಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಅದೇ ಹೆಸರಿನವ್ರನ್ನ ತರೋದು, ಅದೇ ಹೆಸರಿನವ್ರನ್ನ ಹಾಕೋದು. ಅವರು ನಮ್ಮ ಪಕ್ಷದ ಏನು ನಮ್ಮ ಮುಖಂಡರು ಮತ್ತು ಕಾರ್ಯಕರ್ತರು ನಿಂತಿರ್ತಾರೆ, ಅವರು ಎಲ್ಲೋ 15, 18, 20ನೇ ಸಾಲಿನಲ್ಲಿ ಬರ್ತಾರೆ. ರವಿ ಎಂಟರ್ಪ್ರೈಸಸ್ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ನ 20ಕ್ಕೂ ಹೆಚ್ಚು ಬ್ರ್ಯಾಂಡ್ ಕಂಪನಿಗಳ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಹೋಮ್ ಥಿಯೇಟರ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್, ಮ್ಯಾಟ್ರೆಸ್, ಬೆಡ್ಸ್ ಎಲ್ಲಾ ರೀತಿಯ ಫರ್ನಿಚರ್ಗಳು ಕಡಿಮೆ ಬೆಲೆಗೆ ದೊರೆಯುತ್ತದೆ. ಹಿಂದೆ ಭೇಟಿ ನೀಡಿ ಕೋಲಾರದ ಸಂಗೊಂಡಳ್ಳಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ, ದೊಡ್ಡಪೇಟೆ, ಕೋಲಾರ. ಅದರ ಅನುಭವನೂ ನಮಗಾಗಿದೆ. ಕಳೆದ ಬಾರಿ ನಾವು ಸ್ವತಂತ್ರ ಪಕ್ಷದಲ್ಲಿ, ಸ್ವಾಭಿಮಾನಿ ಜನತಾ ಪಕ್ಷದಲ್ಲಿ ಸನ್ಮಾನ್ಯ ಊಡಿ ವಿಜಯಕುಮಾರ್ ಅವರು ಸ್ಪರ್ಧೆ ಮಾಡಿದರು. ನಾವು 17ನೇವರಾಗಿ ಆ ಒಂದು ಕ್ರಮ ಸಂಖ್ಯೆಯಲ್ಲಿ 17ನೇವರಾಗಿದ್ವಿ. ಅದರಲ್ಲಿ ಹಿಂದೆ ಮತ್ತು ಕೆಳಗಡೆ ಊಡಿ ವಿಜಯಕುಮಾರ್ ಅಂತ ಹೆಸರನ್ನು ಹಾಕಿದ್ರು. ಅಲ್ಲಿ ನಾವು 1800 ಓಟು, ನಮ್ಮ ಓಟು ಪಕ್ಷೇತರ ಅಭ್ಯರ್ಥಿಗಳಿಗೆ ಬಿದ್ದಾಗ ನಮ್ಮ ಅಭ್ಯರ್ಥಿ ಸೋತಿದ್ದು ಕೇವಲ 750 ಓಟಲ್ಲಿ. ನಾವು ಜನ ನಮಗೆ ಮತ ಹಾಕಿದರು, 50,000 ಮತ ಕೊಟ್ಟರು. ಆದರೆ ನಾವು ಗೆಲ್ಲಲಿಕ್ಕಾಗಲಿಲ್ಲಲ್ಲ. ನಮ್ಮ ಹಣೆ ಬರ ಗೆಲ್ಲೋಂಥ ಒಂದು ಇದಿದ್ರೂ ಸಹ ನಮ್ಮ ಹಣೆ ಬರ ಸರಿಯಿಲ್ಲ ಅನ್ನೋ ಮಟ್ಟಕ್ಕೆ ನಾವು ಬಂದ್ವಿ. ಆದರೂ ಅವತ್ತು ಧೃತಿಗೆಡಲಿಲ್ಲ ನಮ್ಮ ವಿಜಯಕುಮಾರ್ ಅವರು. ಈ ತಾಲೂಕಿನ ಜನ ನನಗೆಲ್ಲೋ ಒಂದು 5,000, 10,000 ಮತ ಕೊಟ್ಟಿದ್ರೆ ಈ ತಾಲೂಕಿನ ಸವಾಸ ಬೇಡ ಅಂತ ಹೋಗ್ಬಿಡ್ಬೋದಾಗಿತ್ತು. ಆದರೆ ಈ ತಾಲೂಕಿನಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ಏನು ಕೊಟ್ಟರು, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಮತ್ತು ನಮಗೆ 50,000 ಮತವನ್ನು ಕೊಟ್ಟರು. ಆಗ ಇಷ್ಟೊಂದು ಜನ ನನಗೆ ಅಭೂತಪೂರ್ವಕವಾದಂಥ ಒಂದು ವಾತಾವರಣ ನಿರ್ಮಾಣ ಮಾಡಿ ಜನ ಓಟ್ ಕೊಟ್ಟಿದ್ದಾರೆ. ಇವರ ಕಷ್ಟಕ್ಕೆ ಸ್ಪಂದಿಸಬೇಕು, ಇವ್ರ ಕಷ್ಟ ದುಮ್ಮಾನಗಳಲ್ಲಿ ನಾನು ಒಬ್ಬರಾಗಬೇಕು ಅಂತ ಈ ತಾಲೂಕಿನಲ್ಲಿ ಅವರು ಗಟ್ಟಿಯಾಗಿ ನಿಂತ್ಕೊಂಡ್ರು. ಕಾರ್ಯಕರ್ತರು ಮತ್ತು ಮುಖಂಡರು ಗಟ್ಟಿಯಾಗಿ ನಿಂತ್ಕೊಂಡಿದ್ರಿಂದ ಸುಮಾರು 3 ವರ್ಷಗಳಾಯಿತು ಇವತ್ತು ಚುನಾವಣೆಯಾಗಿ, ಕಳೆದ ಅಸೆಂಬ್ಲಿ ಚುನಾವಣೆಯಾಗಿ. ಯಾವೊಬ್ಬ ಕಾರ್ಯಕರ್ತರು ಸಹ ನಮ್ಮಲ್ಲಿರೋಂಥ ಒಬ್ಬ ಸದಸ್ಯ ನಮ್ಮನ್ನು ಬಿಟ್ಟು ಹೋಗಲಿಲ್ಲ, ಹೊರಗಡೆ ಹೋಗಲಿಲ್ಲ. ಅಂಥ ಒಂದು ವಾತಾವರಣದಲ್ಲಿ ನಾವೆಲ್ಲ ಬೆಳೆದು ಬಂದ್ವಿ. ಇವತ್ತು ನಮ್ಮ ಕಾರ್ಯಕರ್ತರಿಗೋಸ್ಕರ, ನಮ್ಮ ಕಾರ್ಯಕರ್ತರ ಮುಂದಿನ ದಿನಗಳಲ್ಲಿ ಅವರ ಭವಿಷ್ಯಕ್ಕೋಸ್ಕರ ಈ ಒಂದು ನಿರ್ಧಾರವನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ. ನಾವು ಜಾತ್ಯತೀತ ಜನತಾದಳ ಪಕ್ಷಕ್ಕೆ ಸೇರ್ಪಡೆ ಆಗಬೇಕು ಅಂತ ಒಮ್ಮತದಿಂದ ನಮ್ಮ ಮುಖಂಡರುಗಳು ಮತ್ತು ನಮ್ಮ ಕಾರ್ಯಕರ್ತರ ಒಮ್ಮತದ ಅಭಿಪ್ರಾಯದಂತೆ ನಾವು ಬರುವ 5ನೇ ತಾರೀಕು ಸನ್ಮಾನ್ಯ ಊಡಿ ವಿಜಯಕುಮಾರ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಜಾತ್ಯತೀತ ಜನತಾದಳದ ಮುಖಂಡರಂಥ ರಾಮೇಗೌಡರ ನಾಯಕತ್ವದಲ್ಲಿ ಸೇರ್ಪಡೆ ಆಗಬೇಕು ಅಂತ ನಾವೆಲ್ಲರೂ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಈ ತಾಲೂಕಿನ ಜನರಿಗೆ ನಾವು ಕೇಳೋದಿಷ್ಟೇ, ನಾವು ಯಾವುದೇ ಪಕ್ಷದಲ್ಲಿದ್ದರೂ ಸಹ ನಮ್ಮ ಜನರ ಸೇವೆ ಏನು ಎಂದಿನಂತೆ ಏನಿರ್ತದೆ ಅದು ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ. ಆ ಜನರ ಸೇವೆ ಮಾಡಬೇಕು ಅಂತಲೇ ಇವತ್ತಿನ ಈ ತಾಲೂಕಿನಲ್ಲಿ ಗಟ್ಟಿಯಾಗಿ ನಿಂತಿರುವಂಥದ್ದು. ಇವತ್ತು ನಾವು ಸ್ವಾಭಿಮಾನಿ ಜನತಾ ಪಕ್ಷ ಸ್ವತಂತ್ರವಾಗಿದ್ವಿ, ನಾಳೆ ಜನತಾದಳ ಎಸ್ಗೆ ಸೇರ್ತೀವಿ ಅನ್ನೋ ಒಂದು ನಮ್ಮಲ್ಲಿ ಭೇದ ಭಾವ ಬರಬಾರ್ದು ಅಂತೇಳಿ ರಾಮೇಗೌಡರನ್ನ ಕೂತು ಮಾತಾಡಿ ಮತ್ತು ಆ ಪಕ್ಷದ ಮುಖಂಡಗಳನ್ನೆಲ್ಲ ಮಾತಾಡಿ ಯಾವುದೇ ರೀತಿಯಲ್ಲಿ ಅಪಸ್ವರಗಳು ಬರಬಾರ್ದು, ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡಬೇಕು, ಒಟ್ಟಿಗೆ ಪಕ್ಷವನ್ನು ಕಟ್ಟಬೇಕು, ಒಟ್ಟಿಗೆ ನಾಯಕತ್ವವನ್ನು ವಹಿಸ್ಕೊಳ್ಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯಕರ್ತರಿಗೆ ಅಧಿಕಾರವನ್ನು ಕೊಡುವಂಥ ಒಂದು ಕೆಲಸ ಆಗಬೇಕು. ಅದು ಜಾತ್ಯತೀತ ಜನತಾದಳ ಇರ್ಬೋದು, ಸ್ವಾಭಿಮಾನ ಜನತಾ ಪಕ್ಷ ಇರ್ಬೋದು, ಎರಡೂ ಕಾರ್ಯಕರ್ತರು ಮಿಲನವಾಗಿ ಪಕ್ಷವನ್ನು ಗಟ್ಟಿಯಾಗಿ ಕಟ್ಟಿ
ಮತ್ತು ನಮ್ಮ ಕಾರ್ಯಕರ್ತರನ್ನ ಅಧಿಕಾರಕ್ಕೆ ತರುವಂಥ ಕೆಲಸ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಜಾತ್ಯತೀತ ಜನತಾ ದಳವನ್ನು ಸೇರ್ತಾ ಇದ್ದೀವಿ. ನಾವು ಹಿಂದೇನೂ ಇವತ್ತು ನಾವು ಒಂದು ವಿಚಾರ ಹೇಳೋದು ಅಂದರೆ, ನಮ್ಮ ಬೇರೆ ಬೇರೆ ಪಕ್ಷದವರು ಬೇರೆ ಬೇರೆಯವರು ನಮ್ಮ ಕಾರ್ಯಕರ್ತರಿಗೆ ಮುಖಂಡರಿಗೆ ಟೀಕೆ ಮಾಡೋದೆಲ್ಲ ಸಹಜವಾಗಿದೆ. ಆದರೆ ನಾವೆಲ್ಲ ಜನತಾ ಪರಿವಾರದಿಂದ ಬಂದಂಥವರೇ. ನಾವ್ಯಾರು ಜನತಾ ಪಕ್ಷ JP ಮೂಮೆಂಟಲ್ಲಿ ಏನು ಜನತಾ ಪಕ್ಷ ಅಂತ ಉದಯ ಆಯಿತು, ಅವತ್ತಿನಿಂದ ನಾವು JP ಮೂಮೆಂಟಲ್ಲಿ ಏನು ಜನತಾ ಪರಿವಾರದಲ್ಲಿ ಬಂದಂಥವ್ರೆ ನಾವು 83ರಿಂದ. ಅದು 83ರಿಂದ ಇಲ್ಲಿ ತನಕ ನಾವು ಕಾಂಗ್ರೆಸ್ ವಿರುದ್ಧವಾಗೇ ಎಲ್ಲ ಚುನಾವಣೆಗಳನ್ನು ಮಾಡಿದ್ದೀವಿ. ಆದರೂ ನಾವು ಇವತ್ತು ಜನತಾ ಪರಿವಾರ ಅಂದಾಗ ನಾವು ಜಾತ್ಯತೀತ ಜನತಾ ದಳ ಇರ್ಬೋದು, ಜನತಾ ಪಕ್ಷ ಇರ್ಬೋದು, ಭಾರತೀಯ ಜನತಾ ಪಕ್ಷ ಇರ್ಬೋದು, ಇವತ್ತಿನ ದಿವಸ NDA ಅಂತ ಏನಿವತ್ತು ಜಾತ್ಯತೀತ ಜನತಾ ದಳ ಮತ್ತು ಭಾರತೀಯ ಜನತಾ ಪಕ್ಷ NDA ಒಕ್ಕೂಟದಲ್ಲಿದೆ. ಇವತ್ತು ಜಾತ್ಯತೀತ ಜನತಾ ದಳನ NDA ಒಕ್ಕೂಟದಲ್ಲಿರೋದ್ರಿಂದ ನಮಗೇನು ಅದರಲ್ಲಿ ಭೇದ ಭಾವ ಬರೋದಿಲ್ಲ, ನಮಗೇನು ಬೇರೆ ಪಕ್ಷ ಅಂತ ಅನಿಸೋದು ಇಲ್ಲ. ನಾವೆಲ್ಲ ಜನತಾ ಪರಿವಾರದ ನಾಯಕರ ನಾಯಕತ್ವದಲ್ಲಿ ವಿಶ್ವಾಸವನ್ನು ಇಟ್ಟು ನಾವು ಜನರ ಸೇವೆಯನ್ನು ಮಾಡ್ತಾ ಇರೋಂಥ ಜನ. ಇವತ್ತು ಯಾರೇ ಇರಲಿ, ಅದು ದೇವೇಗೌಡರು ಇರ್ಬೋದು, ವಾಜಪೇಯಿ ಅವರು ಇರ್ಬೋದು, ಅದು ಕುಮಾರಸ್ವಾಮಿ ಅವರು ಇರ್ಬೋದು, ಮೋದಿ ಅವರು ಇರ್ಬೋದು, ನಮ್ಮ ಆ ನಾಯಕತ್ವಕ್ಕೆ ನಮಗೆ ಒಂದು ಗೌರವ ಇದೆ, ಒಂದು ಪ್ರೀತಿ ವಿಶ್ವಾಸ, ಅದಕ್ಕೊಂದು ಬೆಲೆ ಇದೆ. ಈ ದೇಶವನ್ನು ಕಟ್ಟುವಂಥ ಕೆಲಸ ಇರ್ಬೋದು, ಈ ರಾಜ್ಯದಲ್ಲಿ ಇವತ್ತು ಯಡಿಯೂರಪ್ಪನವರು ಇರ್ಬೋದು, ಕುಮಾರಸ್ವಾಮಿ ಅವರು 20 ತಿಂಗಳು ಕೊಟ್ಟಂಥ ಕೊಡುಗೆ ಇರ್ಬೋದು, ಇವೆಲ್ಲವನ್ನು ಮಂದಟ್ಟು ಮಾಡಿಕೊಂಡು ನಾವು ಇವತ್ತು ಜಾತ್ಯತೀತ ಜನತಾ ದಳವನ್ನು ಸೇರ್ತಾ ಇದ್ವಿ. ನಮ್ಮಲ್ಲಿ ಒಂದು ಆಶಾಭಾವನೆ ಇದೆ, ವಿಶ್ವಾಸ ಇದೆ. ನಾವು ಈ ಸಂಘಟನೆ ಮಾಡಬೇಕು, ಈ ಪಕ್ಷವನ್ನು ಗಟ್ಟಿಯಾಗಿ ಕಟ್ಟಬೇಕು, ನಾವು ಜನರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಅಧಿಕಾರವನ್ನು ಕೊಡಬೇಕು, ಜನರ ಕಷ್ಟ ದುಮ್ಮಾನಗಳಿಗೆ ಸ್ಪಂದಿಸಬೇಕು ಅನ್ನೋ ಸಲುವಾಗಿ ಬರುವ 5ನೇ ತಾರೀಕು ಗುರುವಾರ ಏನು ಬೆಂಗಳೂರಿನಲ್ಲಿ ಪಕ್ಷದ ಪ್ರಧಾನ ಕಚೇರಿ ಏನಿದೆ ಜಾತ್ಯತೀತ ಜನತಾ ದಳ ಕಚೇರಿಯಲ್ಲಿ ನಮ್ಮೆಲ್ಲ ಮುಖಂಡರು ಮತ್ತು ಕಾರ್ಯಕರ್ತರನ್ನ ಕರ್ಕೊಂಡೋಗಿ ನಾವು ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದೀವಿ. ನಾನು ನಮ್ಮ ಮುಖಂಡರಲ್ಲಿ ಮತ್ತು ಕಾರ್ಯಕರ್ತರಲ್ಲಿ ಯಾವುದೇ ರೀತಿಯಲ್ಲಿ ಗೊಂದಲ ಬೇಡ. ನೀವೆಲ್ಲರೂ ಏನು ವಿಶ್ವಾಸವನ್ನು ಇಟ್ಟಿದ್ದೀರಿ ಉಡಿ ವಿಜಯಕುಮಾರ್ ಅವರ ನೇತೃತ್ವದಲ್ಲಿ, ಆ ವಿಶ್ವಾಸವನ್ನು ಯಾವತ್ತಿಗೂ ನೀವು ಕಳ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಆ ವಿಶ್ವಾಸವನ್ನು ಇಟ್ಕೊಳ್ಳಿ. ನಿಮ್ಮ ಆ ವಿಶ್ವಾಸಕ್ಕೆ ಬೆಲೆ ಇದೆ, ಗೌರವ ಇದೆ. ನಾವೆಲ್ಲ ನಿಮ್ಮ ಜೊತೆಲಿರ್ತೀವಿ, ನಾವೆಲ್ಲ ಒಟ್ಟಿಗೆ ಹೋಗೋಣ, ಒಟ್ಟಿಗೆ ಪಕ್ಷವನ್ನು ಸೇರೋಣ. ನೀವೆಲ್ಲರೂ ಸಹ ಗುರುವಾರ 5ನೇ ತಾರೀಕು ಏನೊಂದು ಪಕ್ಷದ ಕಚೇರಿಗೆ ನಮ್ಮೊಟ್ಟಿಗೆ ಸನ್ಮಾನ್ಯ ಉಡಿ ವಿಜಯಕುಮಾರ್ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಹೋಗೋಣ, ತಾವೆಲ್ಲರೂ ಬರಬೇಕು, ಸಹಕಾರವನ್ನು ಕೊಡಬೇಕು ಅಂತ ನಾನು ಕೇಳ್ಕೊಳ್ತಾ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡೋದು ಅವಕಾಶ ಮಾಡಿಕೊಟ್ಟಂಥ ಜಾತ್ಯತೀತ ಜನತಾ ದಳದ ಮುಖಂಡರು ಇರ್ಬೋದು, ನಮ್ಮ ಪಕ್ಷದ ಮುಖಂಡರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ.